ಹೇ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎವ್ರಿವನ್ ಇಸ್ ಡೂಯಿಂಗ್ ಗ್ರೇಟ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ನೀವು ನೋಡ್ತಾ ಇರ್ಬೋದು, ಇಂಟರ್ನೆಟ್ ತುಂಬ 888 ಗೇಟ್ ಪೋರ್ಟಲ್ ಅದು ಇದು ಅಂತ ಮಾತಾಡ್ತಾನೆ ಇದ್ದಾರೆ. ಎಷ್ಟೋ ಜನಕ್ಕೆ 888 ಅಂದರೆ ವಿಶೇಷವಾದ ನಂಬರ್, 888 ಅದಕ್ಕೆ ಅವತ್ತು ಮ್ಯಾನಿಫೆಸ್ಟ್ ಮಾಡಬೇಕು ಅಥವಾ ಸ್ವಲ್ಪ ಇನ್ಫಾರ್ಮೇಷನ್ ಗೊತ್ತಿರ್ಬೋದು. ನಾನು ತುಂಬ ಸಿಂಪಲ್ಲಾಗಿ ಹೇಳಿಬಿಡ್ತೀನಿ. ಹೋದ ವರ್ಷ ಕೂಡ 88 ಪೋರ್ಟಲ್ನ ನಾವು ಮಾಡಿದ್ವಿ. ಅದರದ್ದು ಸಿಕ್ಕಾಪಟ್ಟೆ ಸಕ್ಸಸ್ ಸ್ಟೋರೀಸ್ಗಳನ್ನು ನೀವು ನೋಡಿದ್ದೀರಾ. ನನ್ನ ಚಾನಲ್ಗೆ ಹೊಸ ಸಬ್ಸ್ಕ್ರೈಬರ್ ಆಗಿದ್ದರೆ ಸ್ವಲ್ಪ ಕಮ್ಯುನಿಟಿ ಪೋಸ್ಟ್ಗಳನ್ನು ನೋಡಿ, ಹಾಗೆ ಆ ವಿಡಿಯೋನ ಎಂಡಲ್ಲಿ ಹಾಕ್ತೀನಿ. ಹೋದ ವರ್ಷ ಮಾಡಿದ 88 ಪೋರ್ಟಲನ್ನು ಎಂಡಲ್ಲಿ ಹಾಕ್ತೀನಿ ವಿಡಿಯೋನ, ಅದನ್ನು ನೋಡಿ, ಕಾಮೆಂಟ್ಸಲ್ಲಿ ನೋಡಿ. ತುಂಬ ಸಕ್ಸಸ್ ಸ್ಟೋರಿಗಳನ್ನು ನೀವು ನೋಡಬಹುದು. ಸೊ ಯಾರಿಗಾದರೂ ಇನ್ನೂ ಸಕ್ಸಸ್ ಆಗಿಲ್ಲ ಅಥವಾ ಬರೆದಿದ್ದು ವಿಶ್ ಫುಲ್ಫಿಲ್ ಆಗಿಲ್ಲ ಅಂದರೆ ನೋಡ್ಕೊಳ್ಳಿ, ಆ ವಿಷಯಲ್ಲಿ ಏನು ಚೇಂಜಸ್ ಆಗಿದೆ ಅನ್ನೋದನ್ನು ನೋಡ್ಕೊಳ್ಳಿ. ಈ ವರ್ಷ ಮತ್ತೆ ನೀವು ಅದನ್ನು ಬರಿಬಹುದು. ಸೊ ಅದಕ್ಕೂ ಮುಂಚೆ ತುಂಬ ಸಿಂಪಲ್ಲಾಗಿ ಹೇಳಿಬಿಡ್ತೀನಿ. ನಾನಿಲ್ಲಿ ಒಂದು ಇಮೇಜನ್ನು ಹಾಕ್ತೀನಿ ನೋಡಿ. ಈ ಇಮೇಜಲ್ಲಿ ನಿಮಗೆ ಡಾಟ್ಗಳು ಕನೆಕ್ಟ್ ಆಗಿದೆ. ಅಂದರೆ ಇಲ್ಲಿ ಏನಾಗುತ್ತೆ ಗೊತ್ತಾ, ಸೂರ್ಯ, ಸೀರಿಯಸ್ ಅನ್ನೋ ಒಂದು ನಕ್ಷತ್ರ, ಹಾಗೆ ನಮ್ಮ ಭೂಮಿ, ಇದೆಲ್ಲದು ಒಂದು ಫಾರ್ಮೇಷನ್ನ ಮಾಡುತ್ತೆ. ಆ ಫಾರ್ಮೇಷನ್ ನಮಗೆ ಯಾವ ರೀತಿ ಕಾಣುತ್ತೆ ಅಂತ ಹೇಳಿದರೆ, ನಮ್ಮ ಝೋಡಿಯಾಕ್ ಸೈನ್ ಅಂದರೆ ನಮ್ಮ ಏನು ರಾಶಿಗಳಲ್ಲಿ ಸಿಂಹ ರಾಶಿ ಇದೆಯಲ್ವಾ, ಲಿಯೋ, ಆ ಒಂದು ಫಾರ್ಮೇಷನ್ನ ಕಾಣುತ್ತೆ. ಈ ಇಮೇಜಲ್ಲಿ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ ಆ ಫಾರ್ಮೇಷನ್ನು. ಅದನ್ನು ನೀವು ನೋಡಿ. ಸೊ ಅದಕ್ಕೆ ಇದನ್ನು ವಿಶೇಷವಾಗಿ ನಾವು ಲಯನ್ಸ್ ಗೇಟ್ ಪೋರ್ಟಲ್ ಅಂತ ಕರಿತೀವಿ. ಲಿಯೋ ಅಂತ ಹೇಳಿದ್ರೆ ಇಂಗ್ಲೀಷಲ್ಲಿ ಝೋಡಿಯಾಕ್ ಸೈನ್ಸಲ್ಲಿ ಲಿಯೋ ಅಂತೀವಿ, ಕನ್ನಡದಲ್ಲಿ ಸಿಂಹರಾಶಿ ಅಂತೀವಿ. ಸೊ ಹಾಗಾಗಿ ಇದು ಲಯನ್ ಗೇಟ್ ಪೋರ್ಟಲ್. ಸೊ ಎವ್ರಿ ಇಯರ್ ನಿಮಗೆ ಪ್ರತಿ ವರ್ಷ ಆಗಸ್ಟ್ 8ಕ್ಕೆ ಲಯನ್ ಗೇಟ್ ಪೋರ್ಟಲ್ ಓಪನ್ ಆಗುತ್ತೆ. ಈ ಎಲ್ಲ ಗ್ರಹಗಳು ಅಥವಾ ಇವೆಲ್ಲ ಇದು ಒಂದೇ ಕಡೆ ಅಲೈನ್ ಆದಾಗ ದೊಡ್ಡದೊಂದು ದ್ವಾರ ಓಪನ್ ಆಗುತ್ತೆ. ಅಲ್ಲಿ ತುಂಬ ಕಾಸ್ಮಿಕ್ ಎನರ್ಜಿ ತುಂಬ ಹೈ ಇರುತ್ತೆ. ಯೂನಿವರ್ಸ್ ಮಾತ್ರ ಫುಲ್ ಪವರ್ಫುಲ್ ಆಗಿರ್ತಾರೆ. ಆ ಟೈಮಲ್ಲಿ ನೀವು ಏನು ವಿಶ್ಗಳನ್ನು ಕೇಳಿಕೊಂಡ್ರು ಅದು ಫುಲ್ಫಿಲ್ ಆಗುವಂತಹ ಚಾನ್ಸಸ್ ಹೈ ಇರುತ್ತೆ. ಓಕೆ, ಸೊ ಈಗ ಈ ಸಲ ಇದರ ತುಂಬ ವಿಶೇಷ ಏನಂತ ಹೇಳಿದ್ರೆ, ನಮಗೆ 888 ಬರುತ್ತೆ. 888 ಈ ವರ್ಷ 2024. ಸೊ ಅದನ್ನು ಆ್ಯಡ್ ಮಾಡಿದ್ರು ಕೂಡ ನಮಗೆ 8 ಬರುತ್ತೆ. 888 ಅಂತ ಅಂದರೆ ಫಸ್ಟ್ ಆಫ್ ಆಲ್ ಮೀನಿಂಗ್ ಏನಂತ ಹೇಳಿದ್ರೆ, ಅಬಂಡೆನ್ಸ್, ಇನ್ಫೈನೈಟ್. ನೀವು ಯಾವ ವಿಷಯ ತೊಗೊಳ್ಳಿ, 8 ಅಂತ ನೀವು ನೋಡಿದ್ರೇ ಇನ್ಫೈನೈಟ್, ಅಂದರೆ ಅದಕ್ಕೆ ಲಿಮಿಟೇ ಇಲ್ಲ ಅಂತ. ಸೊ ನೀವು ಏನು ಬೇಕಿದ್ರೂ ಕೇಳ್ಬೋದು, ಯಾವ ವಿಷಯ ಬೇಕಿದ್ರೂ ಕೇಳ್ಬೋದು, ಏನೇ ಆಗಲಿ ನಿಮ್ಮ ಜೀವನದಲ್ಲಿ ಅದು ಫ್ಲೋ ಆಗ್ತಾ ಹೋಗುತ್ತೆ. ಸೊ ಈ ಸಲ ನೀವು ರೀಕನ್ಸಿಲೇಷನ್ ಆಗಿರಬಹುದು ಅಥವಾ ಮ್ಯಾರೇಜ್ಗಾಗಿರ್ಬೋದು, ಏನನ್ನೆಲ್ಲ ಮ್ಯಾನಿಫೆಸ್ಟ್ ಮಾಡ್ತೀರಾ, ಎಜುಕೇಷನ್, ಮಾರ್ಕ್ಸ್, ಡಿಗ್ರಿ, ಏನು ಬೇಕಿದ್ರೂ ನೀವು ಮ್ಯಾನಿಫೆಸ್ಟ್ ಮಾಡ್ಕೋಬಹುದು. ಹಾಗೆ ತುಂಬ ಒಂದು ವಿಶೇಷವಾದ ದಿನ, ಇದನ್ನು ನೀವು ಯುಟಿಲೈಸ್ ಮಾಡಿಕೊಳ್ಳೇಬೇಕು. ಈ ದಿನನ ಮಾತ್ರ ದಯವಿಟ್ಟು ಯಾರೂ ಮಿಸ್ ಮಾಡಿಬಿಡಿ. ನಾನು ತೋರಿಸ್ತೀನಿ. ಇದು 2 ಪಾರ್ಟಾಗಿ ಮಾಡ್ತೀನಿ. ಇದು ಮೊದಲನೇ ಪಾರ್ಟು. ಸೊ ಇಲ್ಲಿ ನಾನು ಇವತ್ತು ಫಸ್ಟ್ ಲೆಟರ್ ಹೇಗೆ ಬರೆಯೋದು ಅಂತ ತೋರಿಸ್ತೀನಿ, ಅದನ್ನು ನೋಡಿ. ಸೊ ಅದಕ್ಕೂ ಮುಂಚೆ ನಾನು 888 ಗೇಟ್ ಪೋರ್ಟಲ್ ದಿನ ವಿಶ್ ಫುಲ್ಫಿಲ್ಮೆಂಟ್ ರಿಚುವಲ್ ಮಾಡ್ತಾಯಿದ್ದೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಅದನ್ನು ಬುಕ್ ಮಾಡ್ಕೊಳ್ಳಿ. ಅವತ್ತಿನ ದಿನ ನಾನು ಈ ರೀತಿಯಾದಂತಹ ಕ್ಯಾಂಡಲ್ನ ಹಚ್ತಾ ಇದ್ದೀನಿ ನೋಡಿ. ಇದೇ ಆ ಕ್ಯಾಂಡಲ್. ನಾನು ನಿಮ್ಮ ಪರವಾಗಿ ನಿಮ್ಮ ವಿಷಯನ ನಾನು ಹೇಳಿಬಿಟ್ಟು ಈ ಕ್ಯಾಂಡಲ್ನ ನಾನು ಹಚ್ಚೋದು. ಇದಕ್ಕೆ ವೈಟ್ ಬೇಸ್ ಇದೆ, ಹಾಗೆ ಇಲ್ಲಿ ಒಂದು ಕ್ರಿಸ್ಟಲ್ ಇದೆ ಆ್ಯಂಡ್ ರೋಸ್ಮೆರಿ ಇದೆ. ಸೊ ಇದ್ರದ್ದು ಎಲ್ಲ ಡೀಟೇಲು ನಾನು ಕಮ್ಯುನಿಟಿ ಪೋಸ್ಟಲ್ಲೂ ಹಾಕಿದ್ದೀನಿ. ಹಾಗೆ ನಿಮ್ಗೇನಾದರೂ ಇಂಟ್ರೆಸ್ಟ್ ಇತ್ತು ಈ ರಿಚುವಲ್ನ ಮಾಡಿಸೋಕ್ಕೆ ಅಂದರೆ ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಬುಕ್ ಮಾಡ್ಕೊಳ್ಳಿ. ಓಕೆ, ತುಂಬ ಲಿಮಿಟೆಡ್ ಸ್ಲಾಟ್ಸ್ ಇದೆ. ಆಲ್ರೆಡಿ ತುಂಬ ಬುಕ್ಕಿಂಗ್ ಆಗಿದೆ ನನ್ನ ಕ್ಲೈಂಟ್ಸ್ದು. ಸೊ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ. ಸೊ ಈಗ ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್, ನಾನಿಲ್ಲಿ ನಿಮಗೆ ಯಾವ ಥರ 888 ಗೇಟ್ ಪೋರ್ಟಲ್ಗೆ ಮ್ಯಾನಿಫೆಸ್ಟ್ ಮಾಡ್ಬೋದು ಅಂತ ಹೇಳ್ತೀನಿ. ನೀವು ಈ ಥರದ ಶೀಟ್ ಆದರೂ ತೊಗೊಳ್ಳಿ, ಇಲ್ಲ ಅಂತಂದರೆ ಕಂಪ್ಲೀಟ್ ಶೀಟ್ ಆದರೂ ತೊಗೊಳ್ಳಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಇದನ್ನು ನೀವು ಪೀರಿಯಡ್ಸ್ ಆಗಿದ್ದರೆ ಖಂಡಿತ ಮಾಡ್ಬೋದು, ಇದಕ್ಕೂ ಸಂಬಂಧ ಇಲ್ಲ. ಓಕೆ, ಸೊ ಈ ರೀತಿ ಒಂದು ಚಿಕ್ಕ ಶೀಟ್ ಆದರೂ ತೊಗೊಳ್ಳಿ, ಇಲ್ಲ ತುಂಬ ದೊಡ್ಡ ಶೀಟ್ ಆದರೂ ತೊಗೊಳ್ಳಿ. ಆ ಶೀಟ್ ತುಂಬ ನೀವೇನು ಮಾಡ್ತೀರಾ ಅಂತ ಹೇಳಿದ್ರೆ, ನಾನಿಲ್ಲಿ ಯಾವ ರೀತಿ 8 ಬರೆದಿದ್ದೀನಿ ಆ ರೀತಿ ಬರೀಬೇಕು. ಓಕೆ, ಸೊ ಈಗ ಫಾರ್ ಎಕ್ಸಾಂಪಲ್ ಟಾಪಲ್ಲಿ ಈ ರೀತಿ ಉಲ್ಟಾ ಬರೆದಿದ್ದೀನಿ 8. ಓಕೆ, ಈ ರೀತಿ ಬರೆದಿಲ್ಲ, ಹಿಂಗೆ ಬರೆದಿಲ್ಲ, ನಾನು ಈ ಥರ ಈ ರೀತಿ ಇನ್ಫೈನೈಟ್ ಹಾಕಿ ಬರೆದಿದ್ದೀನಿ. ಸೊ ನೀವು ಅಷ್ಟೇ ಈ ಥರನೇ ಬರೀಬೇಕು. ನೆಕ್ಸ್ಟ್ ಈ ಸೈಡು 8ನ ನಾನು ಹೀಗೆ ಬರ್ಕೋತಾ ಹೋಗಿದ್ದೀನಿ, 8 8 8 8. ಓಕೆ, ಆಮೇಲೆ ಇಲ್ಲಿ ನೋಡ್ಬೋದು ಕೆಳಗಡೆ ಈ ರೀತಿ ಬರೆದಿದ್ದೀನಿ, ಇಲ್ಲಿ ಈ ರೀತಿ ಬರೆದಿದ್ದೀನಿ. ಈಗ ಇದ್ರದ್ದು ಟ್ರಿಕ್ ಹೇಳ್ತೀನಿ ನೋಡಿ.
ನೀವು ಈ ರೀತಿ ನೋಡಿದ್ರೆ ನಿಮಗೆ ಇನ್ಫೈನೈಟ್ ಅನಿಸ್ಬೇಕು. ಇನ್ಫೈನೈಟ್ ಅಂದರೆ ಏನು? ಅದಕ್ಕೆ ಲಿಮಿಟೇ ಇಲ್ಲ ಅಂತ. ಹೀಗೆ ತಿರುಗಿಸಿ ನೋಡಿದಾಗ ನಮಗೆ 8 ಕಾಣಬೇಕು. ಓಕೆ, ನೋಡಿ ಎಲ್ಲ ಕಡೆ ನಿಮಗೆ ಇವಾಗ 8 ಕಾಣಿಸ್ತಾ ಇದೆಯಾ? ಹಿಂಗೆ ನೋಡಿದಾಗ ಇನ್ಫೈನೈಟ್ ಇರಬೇಕು. ಗೊತ್ತಾಯ್ತಾ? ಅದೇ ವಿಶೇಷವಾದದ್ದು ಈ ಸಲ ನಾನು ಹೇಳ್ತಾ ಇರೋದು ನಿಮಗೆ. ಈಗ ಈ ರೀತಿ ಬರೆದಾದ್ಮೇಲೆ ನೀವೇನು ಮಾಡಬೇಕು, ಇದನ್ನು ಎಷ್ಟು ಗಂಟೆಗೆ ಬರೀಬೇಕು ಅಂತ ಹೇಳೋದಾದರೆ ಇದನ್ನು ನೀವು ಬೆಳಗ್ಗೆ 8 ಇಲ್ಲ ನೈಟ್ 8 ನೀವು ಬರೀಬಹುದು. ಓಕೆನಾ? ಇನ್ ಕೇಸ್ 8 ಬರೆಯೋಕ್ಕಾಗಲಿಲ್ಲಪ್ಪ, 11ಗೆ ಬರೀರಿ. 11ಗೂ ಬರೆಯೋಕ್ಕಾಗಲಿಲ್ಲ, 10 ಅಥವಾ 111 1 ಗಂಟೆ 11 ನಿಮಿಷ ಅಥವಾ 2:22 ಈ ರೀತಿ ಬನ್ನಿ. ಇಲ್ಲ ಆವಾಗ ಯಾವಾಗೂ ನಮಗೆ ಆಗಲಿಲ್ಲ ಅಂದರೆ ನಿಮಗೆ ಯಾವ ಟೈಮಲ್ಲಿ ಆಗುತ್ತೋ ಬರೀರಿ. ಬಿಕಾಸ್ ಹೋಲ್ ಡೇನೇ ಅಷ್ಟು ಪವರ್ಫುಲ್ ಇರುತ್ತೆ. ಸೊ ಇದರ ವಿಶೇಷವಾದ ಟೈಮ್ ಪಿಕ್ ಮಾಡಿ ನೀವು ಬರೆದ್ರೆ ಅವಾಗ ನಿಮ್ಗೆ ಇನ್ನೂ ಚೆನ್ನಾಗಿ ಅನಿಸುತ್ತೆ ಅಂತ ನಾನು ಹೇಳಿದ್ದು. ಸೊ 8 ಬರೆದ್ರೆ, ಆ್ಯಂಡ್ 8 ಬರೆದು 8-9 ಮುಗಿಸ್ಬೇಕಂತ ಯಾವ ರೂಲ್ಸು ಇಲ್ಲ. ಜಸ್ಟ್ ಅದನ್ನು ಸ್ಟಾರ್ಟ್ ಮಾಡಿ ಅದು ಎಷ್ಟೊತ್ತಿಗಾರ ಮುಗಿಲಿ, 8:15 ಮುಗಿಲಿ, ಇಲ್ಲ 8:20 ಮುಗಿಲಿ. ಏನನ್ನು ಬರೀಬೇಕು? ಇನ್ ಕೇಸ್ ನೀವು ಇಷ್ಟೇ ಚಿಕ್ಕ ಶೀಟ್ ತೊಗೊಂಡಿದ್ರಿ, ನಿಮ್ದು ಇಲ್ಲಿ ಅಷ್ಟು ವಿಶ್ ಬರೆದು ಫುಲ್ಫಿಲ್ ಆಯಿತು, ಬಟ್ ಸ್ಟಿಲ್ ನಿಮಗೆ ವಿಶ್ ಇದೆ ಅಂದರೆ ಸೇಮ್ ಸೈಜನ್ನು ತೊಗೊಂಡು ನೀವು ಮತ್ತೆ ಬರಿಬೋದು. ಓಕೆ, ಇಲ್ಲಿ ನೀವು ನಿಮ್ಮ ಆಸೆಗಳನ್ನು ಆಲ್ರೆಡಿ ಆಗೋಗಿರೋ ಥರ ಬರೀಬೇಕು. ಫಾರ್ ಎಕ್ಸಾಂಪಲ್, ನೀವು ಒಂದು ಕಾರ್ ತೊಗೋಬೇಕು. ನನ್ನ ಹತ್ರ ಆಡಿ ಕಾರ್ ಇದೆ ಅಥವಾ BMW ಕಾರ್ ಇದೆ ಅಥವಾ ನಿಮ್ಗೆ ಯಾವ್ದು ಇಷ್ಟ, ಹೋಂಡಾ ಸಿಟಿ ಕಾರ್ ಇದೆ ಅಂತ ಬರೀತೀರ. ಆಲ್ರೆಡಿ ಇದೆ ಅಂತ ಬರೀಬೇಕು. ಆದಷ್ಟು ಇನ್ನೂ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡಿ. ನನ್ನ ಬಳಿ ವೈಟ್ ಕಲರ್ ಹೋಂಡಾ ಸಿಟಿ ಕಾರ್ ಇದೆ, ಅದಕ್ಕೆ ಸನ್ ರೂಫ್ ಇದೆ. ಈ ರೀತಿ ಎಷ್ಟು ಡೀಟೇಲ್ ಆಗುತ್ತೆ ಅಷ್ಟು ಡೀಟೇಲ್. ಸೊ ಈಗ ನಾನು ನನ್ನ ಹುಡುಗ ಪ್ರಕಾಶನ್ನು ಮದುವೆ ಆಗಿದ್ದೇನೆ, ಅವರ ಕುಟುಂಬದವರು ಒಪ್ಪಿ ನಮ್ಮ ಮದುವೆ ಮಾಡಿಸಿದ್ದಾರೆ ಅಂತ ಬರಿತಾ ಹೋಗಿ. ಓಕೆನಾ? ನಿಮ್ಗೆ ಏನೆಲ್ಲ ವಿಷಯ ಇದೆ ಅದನ್ನು ಬರೀರಿ. ಎಜುಕೇಷನ್ ರಿಲೇಟೆಡ್ ನೀವು ಎಷ್ಟು ಸ್ಕೋರ್ ಮಾಡಬೇಕು, ಯಾವ ಎಕ್ಸಾಮಲ್ಲಿ ಎಷ್ಟೆಷ್ಟು ಸ್ಕೋರ್ ಮಾಡಬೇಕು, ಜಸ್ಟ್ ಯು ಕ್ಯಾನ್ ರೈಟ್ ಇಟ್ ಡೌನ್. ಹಾಗೆ ನಿಮಗೊಂದು ಪ್ರಾಪರ್ಟಿ ಬೇಕಾ, ಯಾವ ಏರಿಯಾದಲ್ಲಿ ಬೇಕು, ಎಷ್ಟು ರೇಟಿಗೆ ಬೇಕು, ಎಷ್ಟು ಅಳತೆದು ಬೇಕು ಅದನ್ನು ಮೆನ್ಷನ್ ಮಾಡಿ. ಈಗ ಫಾರ್ ಎಕ್ಸಾಂಪಲ್ ಬೆಂಗಳೂರು ಹೆಬ್ಬಾಳಲ್ಲಿ ನನಗೆ 60-40 ಸೈಟ್ ಬೇಕು. ಬೇಕು ಅಲ್ಲ, 60-40 ಸೈಟ್ ಸಿಕ್ಕಿದೆ. ಅಲ್ಲಿ ನಾನು ಮನೇನ ಕನ್ಸ್ಟ್ರಕ್ಟ್ ಮಾಡಿದ್ದೀನಿ, 3 BHK ಮನೇನ ಕನ್ಸ್ಟ್ರಕ್ಟ್ ಮಾಡಿ ಅದನ್ನು ನಾವು 2026ರಲ್ಲಿ ಇನಾಗ್ರೇಷನ್ ಮಾಡಿದ್ದೀವಿ. ನೋಡಿ, ನಾನು 2026 ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈಗ ಆಗಸ್ಟ್ ತಿಂಗಳು. ಓಕೆನಾ? ಅಂದರೆ ನಾನು ಜಸ್ಟ್ ಎಕ್ಸಾಂಪಲ್ ಕೊಡ್ತಾ ಇರೋದು, ನಿಮ್ಗೇನು ಸರಿ ಅನಿಸುತ್ತೆ ಅದನ್ನು ಮಾಡಿ. ನಾನು ಯಾಕೆ ಈ ರೀತಿ 2026 ಅಂತ ಹೇಳಿದೆ ಅಂದರೆ ಈಗ ಆಗಸ್ಟ್ ತಿಂಗಳು. ನೀವು ಇವಾಗ ಸೈಟ್ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅದು ನಾಳೆನೇ ಸಿಗ್ಬೋದು, ನಾಡಿದ್ದು ಸಿಗ್ಬೋದು, ಗೊತ್ತಿಲ್ಲ. ಸರಿ, ತೊಗೋತೀರಾ ಸೈಟನ್ನು. ಓಕೆ, ಸೈಟನ್ನೆಲ್ಲ ಕ್ಲೀನ್ ಮಾಡಿಸ್ಕೋತೀರಾ, ಅದಕ್ಕೊಂದು ತಿಂಗಳು ಹೋಗುತ್ತೆ. ಆಮೇಲೆ ಅದ್ರದ್ದು ರಿಜಿಸ್ಟ್ರೇಷನ್ನು ಅದು ಎಲ್ಲ, ಫಸ್ಟ್ ರಿಜಿಸ್ಟ್ರೇಷನ್ ಎಲ್ಲ ಮಾಡ್ಕೋತೀವಿ, ಅದೊಂದು ಮಂತ್ ಆಯಿತು ಅಂದ್ಕೊಳ್ಳಿ. ನೆಕ್ಸ್ಟ್ ಸೈಟೆಲ್ಲ ಕ್ಲೀನ್ ಮಾಡ್ಕೋತೀರಾ, ಅದಕ್ಕೆ ಸ್ವಲ್ಪ ಟೈಮ್ ಹೋಯ್ತು ಅಂದ್ಕೊಳ್ಳಿ. ಆಮೇಲೆ ಮನೆಯದು ಕನ್ಸ್ಟ್ರಕ್ಷನ್ ಅದು ಇದು ಒಂದೆಲ್ಲ 6-7 ತಿಂಗಳು ಕಳೆದೋದ್ರೂ ನಮಗೆ ಗೃಹ ಪ್ರವೇಶ ಆಗೋದು 2026ಕ್ಕೆ. ಇಲ್ಲ ಅಂತ ಹೇಳಿದ್ರೆ 2025 ಎಂಡಲ್ಲಿ. ಸೊ ನಿಮ್ಮ ಮನೆ ಯಾವ ಥರದ್ದು, 1 BHKನ ಆರಾಮಾಗಿ ಈಸಿಯಾಗಿ ಬೇಗ ಕಟ್ಬಿಡ್ಬೋದು. ಸೊ ನಿಮ್ಮ ಆಸೆಗಳನ್ನು ನೀವು ಯೋಚನೆ ಮಾಡಿ ಯಾವ ವರ್ಷದಲ್ಲಿ ಆಗುತ್ತೆ ಅಂತ. ಸೊ ಅದನ್ನು ಯೋಚನೆ ಮಾಡಿ ಎಕ್ಸಾಕ್ಟಾಗಿ ಬರಿತಾ ಬನ್ನಿ. ಈ ಪೇಪರಲ್ಲಿ ತಪ್ಪು ಮಾಡಬೇಡಿ ದಯವಿಟ್ಟು. ಓಕೆನಾ? 2026 ಅಂತ 2026 ಅಲ್ಲ 2025ಕ್ಕೆ ಆಗೋಗುತ್ತೆ ಅಂತ ಕಾಟ್ ಹಾಕ್ಬಿಟ್ಟು 2025 ಅಂತ ಬರಿಬೇಡಿ. ಒಂದು ಸಪ್ರೇಟ್ ಬುಕ್ ತಗೊಳ್ಳಿ. ಫಸ್ಟ್ ನಿಮ್ಮ ಆಸೆಗಳನ್ನೆಲ್ಲ ಲಿಸ್ಟ್ ಮಾಡ್ಕೊಳ್ಳಿ. ಒಂದು 10 ಸತಿ ಅದನ್ನು ನೋಡಿ ಕರೆಕ್ಟ್ ಇದೆಯಾ ಅಂತ. ಆಮೇಲೆ ನೋಡ್ಕೊಂತ 1 by 1 ಬರೀರಿ. ಯೂನಿವರ್ಸಲ್ಲಿ ನೀವು ಕಾಪಿ ಮಾಡ್ತಿದ್ದೀರ ಅಂತ ಅಂದ್ಕೊಳ್ಳಲ್ಲ. ಓಕೆನಾ? ಸೊ ಆ ರೀತಿ ನಿಮ್ಗೆ ಏನೆಲ್ಲ ಆಸೆ ಇದೆ, ನೀವು ಮೆಡಿಕಲಿಗೆ ಸೇರ್ಕೋಬೇಕಾ, ನಾನು ಇವಾಗ ಮೆಡಿಕಲ್ ಮಾಡ್ತಾಯಿದ್ದೀನಿ, ನನಗೆ ಇವಾಗ ಡಾಕ್ಟರ್ ಅನ್ನೋ ಒಂದು ಲೇಬಲ್ ಸಿಕ್ಕಿದೆ, ಇಲ್ಲಿಂದ ನಿಮಗೆ ಎಷ್ಟು ಇದು ಏನೂ ರಿಸ್ಟ್ರಿಕ್ಷನ್ ಇಲ್ಲ, ಇಷ್ಟು ಅಷ್ಟೇ ಆಸೆ ಬರೀರಿ ಆ ಥರ ಎಲ್ಲ ಏನಿಲ್ಲ. ನಿಮ್ಗೆ ಅನ್ಲಿಮಿಟೆಡ್ ವಿಷಸ್ಗಳನ್ನು ನೀವು ಬರೀಬಹುದು. ಹಾಗೆ ನಿಮ್ಮ ಆಸೆಗೆ ಲಿಮಿಟೇ ಇಟ್ಕೊಬೇಡಿ. ಅಂದರೆ ಈಗ ಜಸ್ಟ್ 20-25 ತನಕ ಏನಾಗುತ್ತೆ, 1 ವರ್ಷದ ಆಸೆ ಬರೆದ್ಬಿಡೋಣ. ನೋ, ಕಂಪ್ಲೀಟಾಗಿ ಬರೀರಿ. ಬಿಕಾಸ್ ನಮಗೆ ಈ 888 ಮತ್ತೆ ಬರೋದಿಲ್ಲ. ಓಕೆನಾ? 888 ಮತ್ತೆ ಬರೋಲ್ಲ. ಕಂಪ್ಲೀಟಾಗಿ ನೀವು ವಯಸ್ಸಾಗೋ ತನಕ ನಿಮ್ಗೆ ಏನೆಲ್ಲ ಬೇಕೋ ಅದನ್ನೆಲ್ಲ ಬರೆದಿಟ್ಟು ಬಿಡಿ. ಓಕೆ? ಒಂದಕ್ಕಿಂತ ಜಾಸ್ತಿ ಪೇಜ್ ಆದರೂ ಪರವಾಗಿಲ್ಲ, ಬರಿಬೋದು. ಈ ರೀತಿ ವೈಟ್ ಶೀಟನ್ನು ತೊಗೊಳ್ಳಿ, ರೂಲ್ಡ್ ತೊಗೊಳಕ್ಕೆ ಹೋಗಬೇಡಿ. ಹಿಂದ್ಗಡೆ ಬರೀತೀರ ಅಂದರೆ ಬರೀರಿ, ಹಿಂದ್ಗಡೆ ಬರೆಯೋಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಇನ್ನೊಂದು ಶೀಟನ್ನು ತೊಗೊಂಡು ಬರಿಬೋದು. ಎಷ್ಟು ದೊಡ್ಡ ಶೀಟ್ ಆಗುತ್ತೆ, A4 ಸೈಜ್ ತೊಗೋತೀರಾ, ಎಷ್ಟು ತೊಗೋತೀರಾ ಬರೀರಿ. ನಾನು ಹೇಳಿದ ಥರ ಡೀಟೇಲಾಗಿ ಬರೀರಿ. ಓಕೆ? ಎಷ್ಟು ಡೀಟೇಲ್ ಆಗುತ್ತೆ ಅಷ್ಟು ಡೀಟೇಲಾಗಿ ಬರೀರಿ.
ಆನಂತರ ಬ್ಲೂ ಕಲರ್ ಪೆನ್ನನ್ನು ಬಳಸ್ಬಹುದು, ರೆಡ್ ಬಳಸ್ಬೋದು, ಆರೆಂಜ್ ಬಳಸ್ಬೋದು. ಓಕೆ, ಈ 3 ಕಲರಲ್ಲಿ ಯಾವುದಾದ್ರೂ ಬಳಸ್ಬೋದು. ನಿಮ್ಗೆ ಯಾವ್ದು ಅನುಕೂಲ ಇದೆ ಅದನ್ನು ಬಳಸಿ. ಇದನ್ನು ಬರೆದಾದ್ಮೇಲೆ ಏನು ಮಾಡಬೇಕು, ಬರೆದಾದ್ಮೇಲೆ ನಿಮ್ಮ ಜೊತೆ ಎತ್ತಿಟ್ಕೊಳ್ಳಿ. ಓಕೆ, ಎತ್ತಿಟ್ಕೊಳಕ್ಕೆ ಪ್ರೈವಸಿ ಇಲ್ಲ ಅಂತ ಹೇಳಿದ್ರೆ ಇದನ್ನು ಬರ್ನ್ ಮಾಡಿ, ಅವತ್ತಿನ ದಿನವೇ ಬರ್ನ್ ಮಾಡಿ ಯೂನಿವರ್ಸ್ಗೆ ಆ್ಯಶಸ್ನ ಬ್ಲೋ ಮಾಡಿ. ಬಟ್ ನಾನು ಒಂದು ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ ಫೋಟೋ ತಕ್ಕೊಳ್ಳಿ. ಓಕೆನಾ, ಫೋಟೋ ತಗೊಳ್ಳೋದ್ರಿಂದ ನಿಮಗೆ ನಾಳೆ ದಿನ ವಿಶ್ ಫುಲ್ಫಿಲ್ ಆಗಿದ್ದು ಗೊತ್ತಾಗುತ್ತೆ. ಇಲ್ಲ ಅಂತಂದರೆ ನೋಟ್ ಪ್ಯಾಡಲ್ಲಿ ಬರೆದಿಟ್ಕೊಳ್ಳಿ ನೀವು ಏನೇನು ವಿಶಸ್ನೆಲ್ಲ ಬರೆದಿದ್ರಿ ಅಂತ. ಸೊ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಏನೇನು ವಿಷಯ ಎಲ್ಲ ಬರೆದಿದ್ರಿ ಅಂತ. ನನಗೆ ಯಾರೋ ಕಾಮೆಂಟ್ ಮಾಡಿ ಹೇಳಿದರು, ಹಾಸ್ಟೆಲಲ್ಲಿರೋರು ಹೊರಗಡೆ ಹೋಗಿ ಮಾಡೋಕ್ಕಾಗಲ್ಲ ಅಂತ. ಹೊರಗಡೆ ಹೋಗಿ ಮಾಡೋವಂಥದ್ದು ಯಾವುದೂ ಇಲ್ಲ. ಜಸ್ಟ್ ಈ ರೀತಿ ಒಂದು ಪೆನ್ ಇರಬೇಕು, ಒಂದು ಪೇಪರ್ ಇರಬೇಕು. ಹಾಸ್ಟೆಲಲ್ಲೇ ಕೂತ್ಕೊಂಡು ಎಲ್ಲಿ ಬೇಕಿದ್ರೂ ಕೂತ್ಕೊಂಡು ನೀವು ಬರಿಬಹುದು. ನಾನೇನು ಸಜೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ, ಮನೆಯಿಂದ ಹೊರಗಡೆ ಅಂದರೆ ಈಗ ನಿಮ್ಗೆ ಅನುಕೂಲ ಇದ್ದರೆ, ಟೆರಸ್ ಇದ್ದರೆ ಅಥವಾ ಬಾಲ್ಕನಿ ಇದ್ದರೆ ಅಲ್ಲಿ ಕೂತ್ಕೊಂಡು ನೀವು ಯಾವ ಟೈಮಲ್ಲಾರ ಬರಿತಾ ಇರಿ. ಸ್ವಲ್ಪ ಬಿಸಿಲಿದ್ರೆ ಎಲ್ಲ ನೋಡ್ಕೊಳ್ಳಿ, ಮಳೆ ಇದ್ದರೆ ಎಲ್ಲ ನೋಡ್ಕೊಳ್ಳಿ. ಹಂಗಂತ ಆಕಾಶ ನೋಡೇ ಬರಿಬೇಕಂತಿಲ್ಲ. ಸಾಧ್ಯ ಆದರೆ ಮೂನ್ ಲೈಟಲ್ಲೋ ಇಲ್ಲ ಸನ್ ಲೈಟಲ್ಲೋ ಬರೆಯೋಕ್ಕೆ ಟ್ರೈ ಮಾಡಿ. ಅದು ಏನೋ ಒಂಥರ ನಿಮಗೆ ಎನರ್ಜಿನ ಕೊಡುತ್ತೆ. ಇದನ್ನು ಬರೆಯೋಕ್ಕೂ ಮುಂಚೆ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ, ಸ್ವಲ್ಪ ಮೆಡಿಟೇಷನನ್ನು ಮಾಡಿ. ಒಂದು 5 ಮಿನಿಟ್ಸ್ ಒಳ್ಳೆಯದೊಂದು ಹಾಡು, ನಿಮಗೆ ಇಷ್ಟ ಆಗುವಂಥ ಹಾಡು ಅಥವಾ ಮೆಡಿಟೇಷನ್ ಮ್ಯೂಸಿಕ್ ಈ ರೀತಿ ಕೇಳಿಬಿಟ್ಟು ನೀವು ಇದನ್ನು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿ. ನಾನು ಸಜೆಸ್ಟ್ ಮಾಡೋದು, ನೀವು 7ನೇ ತಾರೀಕಿಗೆ ಬರೆದಿಟ್ಕೊಂಡ್ಬಿಡಿ ನಿಮ್ಮೆಲ್ಲ ವಿಷಸನ್ನು ಅಂತ. ಓಕೆನಾ, 7ನೇ ತಾರೀಕೆ ಎಲ್ಲ ವಿಷಸನ್ನು ಬರೆದಿಟ್ಕೊಂಡ್ಬಿಡಿ. ಅದೇನು ಸೂಪರ್ ಡೂಪರಾಗಿ ವರ್ಕ್ ಆಗಿಬಿಡುತ್ತೆ. ನಿಮಗೆ ಟೈಮ್ ವೇಸ್ಟ್ ಆಗೋದಿಲ್ಲ ಅವಾಗ ಯೋಚನೆ ಮಾಡೋದಕ್ಕೆ. ಸೊ ಇದು ನನ್ನ ಸಜೆಷನ್. ಸೊ ಇದ್ರದ್ದು ಪಾರ್ಟ್ 2 ಇನ್ನೂ ಬರುತ್ತೆ. ಜಸ್ಟ್ ವೆಯ್ಟ್ ಮಾಡಿ. ಯಾರಾದರೂ ಬುಕ್ ಮಾಡೋರಿದ್ರೆ ರಿಚುವಲ್ಗೆ ಆದಷ್ಟು ಬೇಗ ಬುಕ್ ಮಾಡಿ. ನಿಜವಾಗ್ಲೂ ಸ್ಲಾಟ್ಸ್ ಆರ್ ಫಿಲ್ಲಿಂಗ್ ಸೋ ಫಾಸ್ಟ್. ಥ್ಯಾಂಕ್ ಯು ಆಲ್.